ವನ್ನು ಅತ್ತಿಯೂರು ಅಂತ ಕರೀತಾ ಇದ್ರು. ಕಾರಣ ಏನು ಅಂದರೆ ಇಲ್ಲಿ ಹೆಚ್ಚಾಗಿ ಅಂಜೂರದ ಮರಗಳು ಇತ್ತು ಅಂತ ಹೇಳಲಾಗ್ತಾ ಇದೆ. ತಮಿಳಿನಲ್ಲಿ ಅಂಜೂರಕ್ಕೆ ಅತ್ತಿ ಅಂತ ಕರೀತಾರೆ. ಆದ್ದರಿಂದ ಇದಕ್ಕೆ ಅತ್ತಿಯೂರು ಅಂತ ಕರೀತಾ ಇದ್ರು. ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮ ಹಾಗೂ ಸರಸ್ವತಿಗೆ ಒಂದು ಮನಸ್ತಾಪ ಉಂಟಾಗುತ್ತೆ. ಬ್ರಹ್ಮ ಮನಶುದ್ಧಿಗಾಗಿ ಒಂದು ಯಾಗವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಕಾಂಚೀಪುರಂಗೆ ಬರ್ತಾನೆ. ಅವನು ಸರಸ್ವತಿಯನ್ನು ಬಿಟ್ಟು ಸಾವಿತ್ರಿ ಹಾಗೂ ಗಾಯತ್ರಿಯವರೊಂದಿಗೆ ಈ ಯಾಗವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಕೋಪಗೊಂಡ ಸರಸ್ವತಿ ವೇಗವತಿ ನದಿಯಾಗಿ ಹರಿದು ಬಂದು ಆ ಯಾಗವನ್ನು ತಡೆದು ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆಗ ಬ್ರಹ್ಮ ವಿಷ್ಣುವಿನ ಮೊರೆ ಹೋಗ್ತಾನೆ. ಮಹಾವಿಷ್ಣು ಯದೋದ್ಗಾರಿ ಪೆರುಮಾಳ್ ರೂಪದಲ್ಲಿ ಬಂದು ವೇಗವಾಗಿ ಹರಿದು